ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಿ ಸಾಯಿಗುರು ವೆಂಚರ್ಸ್. ನಾನಿವತ್ತು ನಿಮಗೆ ತೋರಿಸೋಕೊಟ್ಟಿರೋ ಪ್ರಾಜೆಕ್ಟ್ ಬಂದು ಪಾಲಿಗಾತ್ರೆ ಅಂತೇಳಿ. ಈ ಪ್ರಾಜೆಕ್ಟ್ ಬಂದು ಮೈಸೂರಿನ ಏರ್ಪೋರ್ಟ್ ಬ್ಯಾಕ್ ಸೈಡ್ ಬರುತ್ತೆ. ಅಂದರೆ ನಿಮಗೆ ಮೈಸೂರು ಏರ್ಪೋರ್ಟ್ ಬ್ಯಾಕ್ ಸೈಡ್ ಬರುತ್ತೆ. ಮತ್ತು ಕಡ್ಕೊಳ ಇಂಡಸ್ಟ್ರಿಯಲ್ ಏನು ರೋಡ್ ಹೋಗುತ್ತೆ, ಕಡ್ಕೊಳ ಇಂಡಸ್ಟ್ರಿಯಲ್ ಮತ್ತು ತಾಂಡ್ಯ, ಉಳಿಮಾವು, ತೊರ್ಮಾವು ಏನು ಇಂಡಸ್ಟ್ರಿಯಲ್ ರೋಡ್ ಇದೆ ಆ ರೋಡಲ್ಲಿ ಬರುತ್ತೆ. ಆ ರೋಡ್ ಅಂದರೆ ಏನು ಇಂಡಸ್ಟ್ರಿಯಲ್ ಹಬ್ ಇದೆ ಮೈಸೂರಲ್ಲಿ ಹೈಯೆಸ್ಟು. ಮೈಸೂರು ಸಿಟಿ ಗೌರ್ಮೆಂಟ್, ಮೈಸೂರು ಸಿಟಿ ಒಳಗಡೆ ಜಾಗ ಇಲ್ಲ ಅಂಥೇಳಿ ಹೊರಗಡೆ ಔಟ್ ಸ್ಪೇಸಲ್ಲಿ ಏನು ಇವತ್ತು ಸರ್ಕಾರ ಇಂಡಸ್ಟ್ರಿಯಲ್ ಹಬ್ಗೆ ಜಾಗ ಇಟ್ಟಿದೆ, ಹೈಯೆಸ್ಟು ಮೈಸೂರಲ್ಲಿ ಏನು ಇಂಡಸ್ಟ್ರಿಯಲ್ ಹಬ್ಗೆ ಸ್ಪೇಸ್ ಇದೆ ಆ ಸ್ಪೇಸ್ಗೆ ಹೋಗೋ ರೋಡಲ್ಲಿ ರಸ್ತೆಯಲ್ಲಿ ಈ ಪ್ರಾಜೆಕ್ಟ್ ಬರುತ್ತೆ. ಈ ಪ್ರಾಜೆಕ್ಟ್ ಬಂದು ನಿಮಗೆ 4 acres ಬರುತ್ತೆ. ಟೋಟಲ್ ನಿಮಗೆ 78 ಸೈಟ್ಸ್ ಇದೆ. ಇಲ್ಲಿ ನಿಮಗೆ 30, 40 ಮತ್ತು 20, 30 ಸೈಟ್ಸ್ ಅವೈಲೇಬಲ್ ಇದೆ. ಮತ್ತು ಕಂಪ್ಲೀಟ್ ಡೆವಲಪ್ಡ್ ಏರಿಯಾ ಮತ್ತು ಹೈಲಿ ಡೆವಲಪ್ ಮಾಡಿರೋಂಥ ಪ್ರಾಜೆಕ್ಟ್ ಇದು. ಇದು ಸಿಟಿಯಿಂದ ಕರೆಕ್ಟಾಗಿ ನಿಮಗೆ 7 ಕಿಲೋಮೀಟ್ರ್ ಆಗುತ್ತೆ. ಜೆ ಪಿ ನಗರ ರಿಂಗೋಡಿಂದ 2.5 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇಲ್ಲಿಂದ ನಿಮಗೆ ನಂಜನಗೂಡು ಟು ಮೈಸೂರು ಅಂದರೆ ಊಟಿ, ನಮ್ಮ ಊಟಿ ಮತ್ತು ಮೈಸೂರು ಏನು ಹೈವೇ ಇದೆ ಆ ರಸ್ತೆ ಸರ್ಕಲ್ ರಿಂಗ್ ರೋಡ್ ಜಂಕ್ಷನ್ ಬಂದು ನಿಮಗೆ 3.5 ಕಿಲೋಮೀಟ್ರ್ ಆಗುತ್ತೆ ಕರೆಕ್ಟಾಗಿ. ಇದು ಪ್ಯಾರಲಲ್ ಏರ್ಪೋರ್ಟ್ ಬ್ಯಾಕ್ ಸೈಡ್ ಬರುತ್ತೆ. ಮತ್ತು ಕನೆಕ್ಟಿವಿಟಿ ಬಂದು ನಿಮಗೆ ಇದು ಏನು ನೀವು ನೋಡ್ತಾ ಇದ್ದೀರ ರಸ್ತೆ ಬಂದು 40 ಫೀಟ್ ರೋಡ್ ಬರುತ್ತೆ. ಅಂದರೆ ಏನು 80 ಫೀಟ್ ರೋಡಿಂದ, ಅಂದರೆ ಏನು ಜೆ ಪಿ ನಗರ್ ಟು ಮತ್ತು ಕಡ್ಕೊಳ ಇಂಡಸ್ಟ್ರಿಯಲ್ಗೆ ಹೋಗುತ್ತೆ ರಸ್ತೆ ಬರುತ್ತೆ. ಆ ರಸ್ತೆಯಿಂದ 80 ಫೀಟ್ ರೋಡಿಂದ 40 ಫೀಟ್ ರೋಡ್ ಕನೆಕ್ಟಿವಿಟಿ ಬರುತ್ತೆ. ಮತ್ತು ಈ ಅಕ್ಕಪಕ್ಕ ಏನು ನೋಡ್ತಾ ಇರೋ ನೀವು, ಈ ಟ್ಯಾಂಕು ಎಲ್ಲ ಏನು ಕಾಣ್ತಾ ಇದೆ, ಈ ಲೇಔಟ್ ಬಂದು ನಿಮಗೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಲೇಔಟು. ಈ ಗೌರ್ಮೆಂಟ್ ಎಂಪ್ಲಾಯ್ಸ್ ಲೇಔಟ್ ಬಂದು ನಿಮಗೆ 45 acres ಇದೆ ಟೋಟಲ್ಲು. ಸರ್ಕಾರಿ ಗೃಹ ನಿರ್ಮಾಣ ಸಹಕಾರ ಸಂಘ ಲೇಔಟ್ ಇದು. ಆ ಸೊಸೈಟಿಯವ್ರು ಲೇಔಟ್ ಮಾಡಿ ಅಂತ ಕೊಟ್ಟ ಲೇಔಟ್ ಇದು. ನೋಡಿ ನಿಮಗೆ ಈ ಲೇಔಟ್ ಏನಿದೆ ಮತ್ತು ಫುಲ್ ಡೆವಲಪ್ ಇದೆ. ಮತ್ತು ಹೈಲಿ ಡೆವಲಪ್ಮೆಂಟ್ ಅಂತಲೇ ಆಗಿಲ್ಲ. ಏನಕ್ಕೆ ಹೈಲಿ ಡೆವಲಪ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತಂದರೆ, ನೋಡಿ ಎಂಡ್ ತಾರ್ ಹಾಕಿದ್ದಾರೆ. ಮತ್ತು ಏನು ವಾಕಿಂಗ್ ಪಾತ್ವೇ ಬರುತ್ತೆ ಇದನ್ನು ಇಂಟರ್ಲಾಕಿಂದ ಮಾಡಿದ್ದಾರೆ. ಮತ್ತು ನೋಡಿ ಏನು ನಮ್ಮ ಡ್ರೈನ್ ಬರುತ್ತೆ, ಡ್ರೈನ್ಗೆ ರೈನ್ ವಾಟರ್ ಹಾರ್ವೆಸ್ಟ್ ಸಿಸ್ಟಮ್ ಮಾಡಿ ಕ್ಲೋಸು ಸ್ಲ್ಯಾಬ್ ಮಾಡಿದ್ದಾರೆ. ಮತ್ತು ನೀವು ಎಲೆಕ್ಟ್ರಿಸಿಟಿ ನೋಡ್ತಾ ಇರ್ಬೋದು. ನೋಡಿ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿದ್ದಾರೆ. ಅಂಡರ್ಗ್ರೌಂಡಿಂಗ್ ಕೇಬಲ್ ಮಾಡಿ ಕಂಪ್ಲೀಟು ಲೇಔಟ್ನ ಅಂಡರ್ಗ್ರೌಂಡ್ ಕೇಬಲಿಂದ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ಯಾವುದೇ ಮೇಲೆ ಕಂಬಗಳಲ್ಲಿ ಲೈನ್ ಮಾಡಿ ಅಂತ ಮಾಡಿದ್ದು ಇಲ್ಲ. ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಸೈಟ್ಗೂ ನೀವು ನೋಡ್ತಾ ಇರೋ ನೋಡಿ ವಾಟರ್ ಲೈನ್ ಇರ್ಬೋದು, ಯೂಸ್ಡ್ ಲೈನ್ ಇರ್ಬೋದು, ಮತ್ತು ಎಲೆಕ್ಟ್ರಿಸಿಟಿ ಲೈನು ಪ್ರೊವೈಡ್ ಮಾಡಿದ್ದಾರೆ ಪ್ರತಿ ಸೈಟ್ಸ್ಗೂ. ಮತ್ತು ಇಲ್ಲಿ ನಿಮಗೆ ಲಿಮಿಟೆಡ್ ಸೈಟ್ಸ್ ಮಾತ್ರ ಅವೈಲೇಬಲ್ ಇದೆ, ರೆಡಿ ಟು ರಿಜಿಸ್ಟ್ರೇಷನ್ ಮತ್ತು ರೆಡಿ ಟು ಕನ್ಸ್ಟ್ರಕ್ಷನ್. ಇಲ್ಲಿ ನಿಮಗೆ ಈ ಪ್ರಾಜೆಕ್ಟಲ್ಲಿ ನೀವು 25% ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. 75% ಬಂದು ಬ್ಯಾಂಕ್ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ನ್ಯಾಷನಲ್ ಪ್ರೈವೇಟೈಸ್ ಬ್ಯಾಂಕ್ ನಿಮ್ಗೆ SBI ಇರ್ಬೋದು, HDFC, ಆಕ್ಸಿಸ್, ICIC, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, LIC ಹೌಸಿಂಗ್ ಫೈನಾನ್ಸು, ಈ ಥರ ಒಂದು 7-8 ಬ್ಯಾಂಕಲ್ಲಿ ಟೈಅಪ್ ಆಗಿದೆ. ಟೈಅಪ್ ಅಂದರೆ ಪ್ರಾಜೆಕ್ಟ್ ಅಪ್ರೂವಲ್ನ ತೊಗೊಂಡಿದ್ದಾರೆ. ನೀವು ಎನಿ ಟೈಮ್ ನೀವು ಇಲ್ಲಿ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. 24 ವಾಟರ್ ಫೆಸಿಲಿಟಿ ಇರ್ಬೋದು, ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಇರ್ಬೋದು. ಮತ್ತು ನಾನೇ ಇನ್ನೊಂದು ಹೇಳ್ತೇನೆ ಅಂದರೆ, ನಿಮಗಿದು ಹೈಲಿ ಡೆವಲಪ್ ಅಂತ ಇರೋಂಥ ಏರಿಯಾ. ಏನಕ್ಕೆ ಅಂದರೆ ಈ ನಮ್ಮ ಪ್ರಾಜೆಕ್ಟಿಂದ 7 ಕಿಲೋಮೀಟರ್ಸ್ ನೆಕ್ಸ್ಟು ಫುಲ್ ಕಂಪ್ಲೀಟ್ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಂದರೆ ಮೈಸೂರಿನ ಹೈಯೆಸ್ಟ್ ಗೌರ್ಮೆಂಟ್ ಏನು ರಿಸರ್ವ್ ಮಾಡಿದೆ ಇಂಡಸ್ಟ್ರಿಯಲ್ ಏರಿಯಾ ಅಂತ, ಮೈಸೂರಿಗೆ ಸೀಮಿತ ಅಂತೇಳಿ ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ. ಆ ಏರಿಯಾ ಇದೆ, ಪ್ರೆಸೆಂಟ್ ಇದೆ. ಈಗ ನಿಮ್ಮ TVS ಇರ್ಬೋದು, ನೆಸ್ಲೆ ಇರ್ಬೋದು, ಜುಬ್ಲಿಯಂಟ್ ಇರ್ಬೋದು, ಎಸ್ ಕುಮಾರ್ ಇರ್ಬೋದು, ನಿಮಗೆ ಏಷ್ಯನ್ ಪೈಂಟ್ ಇರ್ಬೋದು. ಮತ್ತು ಏನೀಗ ಮೈಸೂರಲ್ಲಿ ನಿಮಗೆ ಚಿತ್ರನಗರಿ ಮಾಡಬೇಕು ಅಂತಿದ್ದಾರೆ, ಆ ಜಾಗನೂ ಇಲ್ಲಿಂದ ನಿಮಗೆ 7 ಕಿಲೋಮೀಟರ್ ಆದಮೇಲೆ ಬರುತ್ತೆ. ಮತ್ತು ಅದರೊಳಗಡೆ ಇದೆ. ಮತ್ತು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕೆಲವೆಲ್ಲ ನೋಡಿರ್ತಾರೆ, ಕಡ್ಕೊಳ ಇರ್ಬೋದು, ತಾಂಡುಪುರ, ಅಲ್ಲೆಲ್ಲ ನಿಮಗೆ ತುಂಬ ಲೇಔಟ್ಗಳಿದೆ. ನಿಮ್ಗೆ ಅಲ್ಲೇ ಆಲ್ಮೋಸ್ಟಲ್ಲಿ ನಿಮಗೆ 1800ವರೆಗೂ ರೀಚ್ ಆಗಿರೋಂಥ ಪ್ರೈಸು, 2000ವರೆಗೂ ಪ್ರೈಸ್ ಹೇಳ್ತಾರೆ. ಆದರೆ ನಿಮಗೆ ಇದು ಬೆಸ್ಟ್ ಪ್ರೈಸಲ್ಲಿ ಸಿಗ್ತಾಯಿದೆ. ಮತ್ತು ನಮ್ಮಲ್ಲಿ ಕೆಲವು ಸೈಟ್ಸ್ ಮತ್ತು ಲಿಮಿಟೆಡ್ ಸೈಟ್ಸ್ ಮಾತ್ರ ಇದೆ. ಲಿಮಿಟೆಡ್ ಸೈಟ್ಸಿಂದ ಬೇಗನೆ ಯಾರು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಬನ್ನಿ, ನೋಡಿ, ವಿಸಿಟ್ ಮಾಡಿ. 100% ನಿಮಗೆ ಲೀಗಲ್ ಕ್ಲಿಯರ್ ಇದೆ. ನಾವು ಅದನ್ನು ನಿಮ್ಗೆ ಹೇಳೋದಲ್ಲ, ನೀವು ಪರ್ಸನಲಿ ನೀವು ಲೀಗಲ್ ತೊಗೊಂಡು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ, ಪ್ರಾಪರ್ಟಿ ಇಷ್ಟ ಆದರೆ ಬಂದು ವಿಸಿಟ್ ಮಾಡಿ. ವೆಲ್ಕಮ್ ಶ್ರೀ ಸಾಗರ್. ಥ್ಯಾಂಕ್ ಯು ಮತ್ತೊಮ್ಮೆ.